ನಮ್ಮ ಮನ್ಸಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಯೋಚನೆ ಓಡ್ತಾನೆ ಇರುತ್ತೆ ಅಲ್ವಾ? ಕೆಲವೊಮ್ಮೆ ಹಳೆಯ ನೆನಪು, ಇನ್ನು ಕೆಲವೊಮ್ಮೆ ಭವಿಷ್ಯದ ಚಿಂತೆ. ಈ ಯೋಚನೆಗಳ ಚಕ್ರದಿಂದ ಹೊರಬಂದು ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಒಂದು ತುಂಬಾನೇ ಸರಳ, ಅಷ್ಟೇ ಶಕ್ತಿಯುತವಾದ ಕಥೆಯಲ್ಲಿದೆ. ಬನ್ನಿ ಆ ಕಥೆ ಏನು ಅಂತ ಕೇಳೋಣ. ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಈ ತರಹ ಅನುಭವ ಆಗುತ್ತೆ ಅಲ್ಲ. ಮನಸ್ಸು ಒಂದು ಕ್ಷಣನೂ ಸುಮ್ಮನೆ ಇರೋದಿಲ್ಲ. ಒಂದಾದ್ಮೇಲೊಂದು ಯೋಚನೆಗಳ ಬಿರುಗಾಳಿನೇ ಎಂದಿರುತ್ತೆ. ಈ ಚಂಚಲ ಮನಸ್ಸಿನ ಹಿಂದಿನ ಕಾರಣವಾದ್ರೂ ಏನೋ. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಬನ್ನಿ ನೋಡೋಣ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಕಥೆಯ ಹೀರೋನ ಭೇಟಿ ಮಾಡೋಣ. ಅವನ ಹೆಸರು ಮಾರ್ಕೋ. ಅವನ ಮನಸ್ಸನ್ನ ಅಕ್ಷರಶಃ ಒಂದು ಬಿರುಗಾಳಿಗೆ ಹೋಲಿಸ್ಬೋದು. ದಿನಪೂರ್ತಿ ಅವನ ತಲೆಯಲ್ಲಿ ಸಾವಿರಾರು ಯೋಚನೆಗಳು, ಒಂದು ಚಂಡಮಾರುತದ ಹಾಗೆ. ಇದ್ರಿಂದ ಅವನಿಗೆ ಎಷ್ಟು ಸುಸ್ತಾಗ್ತಿತ್ತು ಅಂದ್ರೆ ಜೀವನದಲ್ಲಿ ಸಿಗೋ ಸಣ್ಣ ಪುಟ್ಟ ಖುಷಿಗಳನ್ನ ಕೂಡ ಅನುಭವಿಸೋಕಾಗ್ತಿರ್ಲಿಲ್ಲ. ಒಂದ್ಸಲ ನೋಡಿ ಮಾರ್ಕೋನ ಮನಸ್ಸಿನ ಸ್ಥಿತಿ ಹೇಗಿತ್ತು, ಅವನು ಏನ್ ಬಯಸ್ತಿದ್ದ ಅಂತ. ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಅವನ ಮನಸ್ಸು ಒಂದು ಹಳೆ ನೆನಪುಗಳ ದುಃಖದಲ್ಲಿ, ಇಲ್ಲಾಂದ್ರೆ ಭವಿಷ್ಯದ ಚಿಂತೆಯಲ್ಲಿ ಮುಳುಗಿಯೋಗಿತ್ತು. ಆದರೆ ಅವನಿಗೆ ಬೇಕಾಗಿದ್ದು ಒಂದೇ: ನೆಮ್ಮದಿಯಾಗಿ ನಿದ್ದೆ ಮಾಡೋದು, ವರ್ತಮಾನದಲ್ಲಿ ಶಾಂತಿಯಿಂದ ಇರೋದು. ಹೀಗೆ ತನ್ನದೇ ಮನಸ್ಸಿನ ಗೊಂದಲದಿಂದ ಸಾಕಾಗಿ ಹೋಗಿದ್ದ ಮಾರ್ಕೋ ಒಬ್ಬ ಜ್ಞಾನಿ ಗುರುವಿನ ಬಗ್ಗೆ ಕೇಳ್ತಾನೆ. ಅವರಿಂದ ಸಹಾಯ ಸಿಗಬಹುದು ಅಂತ ಅನ್ಕೊಂಡು ಅವರನ್ನ ಹುಡುಕೊಂಡು ಹೊರಡೋಕೆ ನಿರ್ಧಾರ ಮಾಡ್ತಾನೆ. ಅಂತೂ ಇಂತೂ ತುಂಬಾ ದಿನಗಳ ಕಷ್ಟದ ಪ್ರಯಾಣದ ನಂತರ ಮಾರ್ಕೋ ಆ ಬೆಟ್ಟದ ಮೇಲಿದ್ದರೊಂದು ಚಿಕ್ಕ ಹಳ್ಳಿಗೆ ಬಂದು ತಲುಪುತ್ತಾನೆ. ಅಲ್ಲಿ ಆ ಜ್ಞಾನಿಯ ಸಣ್ಣ, ತುಂಬಾನೇ ಶಾಂತವಾಗಿದ್ದ ಮನೆ ಕಾಣಿಸುತ್ತೆ. ಸರಿ, ಈಗ ನಾವು ಕಥೆಯ ಒಂದು ಬಹುಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ಆ ಜ್ಞಾನಿ ಮಾರ್ಕೋಗೆ ಒಂದು ವಿಚಿತ್ರವಾದ ಟಾಸ್ಕ್ ಕೊಡ್ತಾರೆ. ಅದೇ ಅವನ ಸಮಸ್ಯೆಗೆ ಪರಿಹಾರವಾಡಿತ್ತು. ಆ ಜ್ಞಾನಿ ಏನ್ಮಾಡ್ತಾರೆ ಅಂದ್ರೆ, ಮಾರ್ಕೋನ ಕೈಗೊಂದು ಲೋಟ ಕೊಡ್ತಾರೆ. ಅದು ತುದಿವರೆಗೂ ನೀರಿಂದ ತುಂಬಿತ್ತು. ಆಮೇಲೆ ಒಂದು ಸಿಂಪಲ್ ಆದ್ರೂ ತುಂಬಾನೇ ಆಳವಾದ ಅರ್ಥವಿದ್ದ ಒಂದು ಸೂಚನೆ ಕೊಡ್ತಾರೆ. ಈ ನೀರನ್ನ ಹಳ್ಳಿಯ ಇನ್ನೊಂದು ತುದಿಗೆ ತಗೊಂಡೋಗಿ ವಾಪಸ್ ಬರಬೇಕು. ಆದ್ರೆ ನೆನಪಿರ್ಲಿ, ಒಂದೇ ಒಂದು ಹನಿ ಕೂಡ ಚೆಲ್ಲಬಾರ್ದು. ಆ ಗಜಿಬಿಜಿ ಹಳ್ಳಿಯ ಮಧ್ಯೆ ಈ ಟಾಸ್ಕ್ ಮುಗ್ಸೋಕೆ ಮಾರ್ಕೋ ತನ್ನ ಪೂರ್ತಿ ಗಮನವನ್ನ ಕೇಂದ್ರೀಕರಿಸಬೇಕಾಗಿತ್ತು. ಅವನ ಕಣ್ಣುಗಳೆರಡೂ ಬರೀ ನೀರಿನ ಲೋಟದ ಮೇಲೇನೇ ಇಟ್ಟು. ಅವನು ಇಡ್ತಿದ್ದ ಒಂದೊಂದು ಹೆಜ್ಜೆನೂ ತುಂಬಾನೇ ಜಾಗ್ರತೆಯಿಂದ ಇಡ್ತಿದ್ದ. ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಯಾವೇ ಗದ್ದಲ ಅವನ ಗಮನವನ್ನ ಬೇರೆಡೆ ಸೆಳೆಯೋಕೆ ಬಿಡ್ಲಿಲ್ಲ. ಆಶ್ಚರ್ಯ ಅಂದ್ರೆ, ಮಾರ್ಕೋ ಒಂದೇ ಒಂದು ಹನಿ ನೀರನ್ನೂ ಚೆಲ್ಲದೆ ವಾಪಸ್ ಬಂದ್ಬಿಡ್ತಾನೆ. ಅವನ ಕಾನ್ಸಂಟ್ರೇಷನ್ ಎಷ್ಟಿತ್ತು ಅಂದ್ರೆ ತನ್ನ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದನ್ನೇ ಅವನು ಮರ್ತ್ಬಿಟ್ಟಿದ್ದ. ಮಾರ್ಕೋ ವಾಪಸ್ ಬಂದಾಗ ಆ ಜ್ಞಾನಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ದಾರಿಯಲ್ಲಿ ಮಕ್ಕಳು ಆಟ ಆಡ್ತಿದ್ರಲ್ಲ, ನೋಡಿದ್ಯಾ? ನಾಯಿಗಳು ಬೊಗಳ್ತಿದ್ವಲ್ಲ, ಕೇಳಿಸ್ತಾ? ನೋಡಿ, ಇದೇ ಪ್ರಶ್ನೆಗಳು ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ. ಯಾಕಂದ್ರೆ ಮಾರ್ಕೋ ಕೊಟ್ಟ ಉತ್ತರದಲ್ಲೇ ಇಡೀ ಕಥೆಯ ಸಾರಾಂಶ ಅಡಗಿತ್ತು. ಮಾರ್ಕೋನ ಉತ್ತರ ತುಂಬಾನೇ ಆಶ್ಚರ್ಯಕರವಾಗಿತ್ತು. ಅವನ ಸಂಪೂರ್ಣ ಗಮನ ಅದು ಅವನನ್ನ ಸುತ್ತಲಿನ ಜಗತ್ತಿಂದ ಹೇಗೆ ಬೇರ್ಪಡಿಸಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಆಗ ಆ ಜ್ಞಾನಿಯೊಂದು ಸಣ್ಣ ನಗು ಬೀರಿ ಕಥೆಯ ಸೀಕ್ರೆಟ್ ಏನು ಅಂತ ವಿವರಿಸ್ತಾರೆ. ನೋಡು, ಇದೇ ರಹಸ್ಯ. ಯಾವಾಗ ನಿನ್ನ ಮನಸ್ಸು ಪೂರ್ತಿಯಾಗಿ ಪ್ರೆಸೆಂಟ್ ಮೊಮೆಂಟ್ನಲ್ಲಿರುತ್ತೋ ಆಗ ಅಲ್ಲಿ ಭಯ, ಗೊಂದಲ, ಬೇಡದ ಯೋಚನೆಗಳಿಗೆ ಜಾಗವೇ ಇರೋದಿಲ್ಲ. ಶಾಂತಿ ತಾನಾಗೇ ಸಿಗುತ್ತೆ. ಅಂದ್ರೆ ಮಾರ್ಕೋ ತನ್ನ ಆ ಒಂದು ಸಣ್ಣ ಕೆಲಸದ ಮೂಲಕ ಕಂಡಿಡಿದಿದ್ದು ಇದನ್ನೇ. ವರ್ತಮಾನದಲ್ಲಿ ಬದುಕೋದು ಅಂದ್ರೆ ಬೇರೆ ಎಲ್ಲಾ ಯೋಚನೆ ಪಟ್ಟು ಆ ಕ್ಷಣದಲ್ಲಿ ಮಾತ್ರ ಪೂರ್ತಿಯಾಗಿ ಇರೋದು. ಸರಿ, ಈ ಕಥೆಯಿಂದ ನಾವು ಪಾಠ ಕಲ್ತ್ವಿ. ಆದ್ರೆ ಇದನ್ನ ನಮ್ಮ ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಇಲ್ಲಿ ಮಾರ್ಕೋಗೆ ಜ್ಞಾನೋದಯ ಆಗತ್ತೆ. ಶಾಂತಿ ಅನ್ನೋದು ಎಲ್ಲೋ ಹೊರಗಡೆ ಹುಡುಕೋ ವಸ್ತುವಲ್ಲ, ಅದು ನಮ್ಮೊಳಗೆ ಇರೋ ಶಕ್ತಿ. ನಮ್ಮ ಮನಸ್ಸನ್ನ ವರ್ತಮಾನಕ್ಕೆ ತಂದು ನಿಲ್ಲಿಸಿದ್ರೆ ಸಾಕು, ಅದು ಸಿಕ್ಬಿಡುತ್ತೆ ಅಂತ. ಹಾಗಾದ್ರೆ ಆ ನೀರಿನ ಲೋಟದ ಪಾಠವನ್ನ ನಾವು ಈ ರೀತಿ ಅರ್ಥ ಮಾಡ್ಕೋಬಹುದು. ಮೊದಲು ನಮ್ಮ ಗಮನವನ್ನ ಕೇಂದ್ರೀಕರಿಸಲು ಒಂದೇ ಒಂದು ವಸ್ತುವನ್ನ ಅಥವಾ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು. ಎರಡನೆಯದು, ಬೇರೆ ಯೋಚನೆಗಳು ಬಂದಾಗ ಅದರಲ್ಲಿ ಮುಳುಗಿ ಹೋಗದೆ ನಿಧಾನವಾಗಿ ನಮ್ಮ ಗಮನವನ್ನ ಮತ್ತೆ ಮೊದಲಿನ ವಿಷಯಕ್ಕೆ ತರಬೇಕು. ಹೀಗೆ ಮಾರ್ಕೋನ್ ಕಥೆ ಇಲ್ಲಿಗೆ ಮುಗಿಯುತ್ತೆ. ಅವನು ಮನೆಯಿಂದ ಹೊರಟಾಗ ಮನಸ್ಸು ಚಂಚಲವಾಗಿದ್ದ ಒಬ್ಬ ಯುವಕ. ಆದರೆ ವಾಪಸ್ ಬಂದಾಗ ಮನಸ್ಸಿನಲ್ಲಿ ಶಾಂತಿ, ಜ್ಞಾನವನ್ನ ತುಂಬಿಕೊಂಡಿದ್ದ ಒಬ್ಬ ಹೊಸ ವ್ಯಕ್ತಿಯಾಗಿದ್ದ. ಹಾಗಾದ್ರೆ ಈ ಕಥೆಯ ಪಾಠವನ್ನ ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಳ್ಳೋಣ ಅಲ್ವಾ? ಹಾಗಾದ್ರೆ ಹೇಳಿ, ನಿಮ್ಮ ಜೀವನದಲ್ಲಿ ನಿಮ್ಮ ಆ ನೀರಿನ ಲೋಟ ಯಾವುದು? ನಿಮ್ಮ ಸಂಪೂರ್ಣ ಗಮನವನ್ನ ಸೆಳೆದು ಬೇರೆಲ್ಲ ಚಿಂತೆಗಳಿಂದ ದೂರವಿರಿಸಿ ವರ್ತಮಾನದಲ್ಲಿ ಬದುಕಲು ಸಹಾಯ ಮಾಡುವ ಆ ಒಂದು ವಿಷಯ ಯಾವುದು? ಯೋಚನೆ ಮಾಡಿ.